आना गुदरी तोरी रंग बिरंगी धागा आहे पुराना. ಅದಕ್ಕೆ ಹೇ ಹುಚ್ಚನೆ ನೀನು ಸತ್ಯನಾರಾಯಣದಿಂದ ನಾಮಸ್ಮರಣೆ ಮಾಡು. ಗುಜರಿ ಅಂತಾರೆ ಕೌದಿಗೆ. ಕೌದಿ ಹೊಲಿಬೇಕಾದ್ರೆ ಹೊಸ ಬಟ್ಟೆಲಿ ಹೊಲಿಯೋದಿಲ್ಲ. ಎಲ್ಲಿಯೂ ಹಳೆ ತುಂಡುಗಳು ಪಂಡುಗಳು ಕೂಡಿದ್ದು ಅಂದ್ರೆ ಅದಕ್ಕೆ ಕೆಳಗೊಂದು ಮ್ಯಾಗೊಂದು ಏನೋ ಹಾಕಿ ಸಣ್ಣ ಸಣ್ಣ ತುಂಡುಗಳೆಲ್ಲ ಒಳಗೆ ಕೊಟ್ಟು ಹೊಲ್ಕೋತ್ ಹೋಗಿರ್ತಾರೆ. ಅದಕ್ಕೆ ಕೌದಿ ಅಂತ. ಅದರಂತೆ ನಿನ್ನ ಶರೀರ ಏನಂದ್ರೆ ಬಹಳ ಹಳೇದು. ಇದಕ್ಕೆ ಎಷ್ಟೋ ತುಂಡುಗಳು. ಯಾರ್ದು ಚರ್ಮ ಏನದು ಅಂದ್ರೆ ಬೆಳ್ಳಗ, ಯಾರ್ದು ಕರ್ರಗ, ಯಾರ್ದು ಮಧ್ಯದ ಶ್ಯಾಮವರ್ಣ, ಯಾರ್ದು ಬಿಲ್ಕುಲ್ ಏನದು ಅಂದ್ರೆ ಇದ್ಲಪ್ಪನೆ. ಇವೆಲ್ಲ ಏನದು ಅಂದ್ರೆ ಬಟ್ಟೆಗಳು ಒಂದೊಂದೆಲ್ಲ ಜೋಡಿಸಿ ಕೌದಿ ಹೊಲಿಯೋದಕ್ಕೆ ಶುರು. ಅದಕ್ಕೆ ಕವಿ ಸಾಹೇಬರು ಏನಂತಾರೆ, ನಿನ್ನ ಕೌದಿ ಬಹಳ ದಿನ ಆಯ್ತು. ಆ ಕೌದಿ ದಾರ ಏನದು ಅಂದ್ರೆ ಬಹಳ ಹಳೆ ದಾರದಿಂದ ಹೊಲಿದಿದ್ದದ. गुदरी तोरी रंग बिरंगी धागा आगे पुराना. फादर जी से परिचय नाही कैसे पैगो ठिकाना. ಮತ್ತೇನಂತಾರೆ, ಯಾರು ಇದು ಹೊಲಿತಾರೆ ಆ ಟೇಲರ್ದು ನಿಂದು ಏನದು ಅಂದ್ರೆ ಪರಿಚಯನೇ ಇಲ್ಲ. ಆತನ ಹೊಲ್ಕೋತು ಹೋಗ್ತಾನೆ, ನಿನಗೂ ಅವನಿಗೆ ಮಾತ್ರ ಗುರ್ತೇ ಇಲ್ಲ. ಯಾರು ಹೊಲಿತಾರೆ ಇದು ಕೌದಿ ಅನ್ನೋದು ನಿನಗೆ ಗೊತ್ತಾಗೋದು. ಹೌದೇ? ಕೈಸೆ ಪೈಗೋ ठिकाना. ಹಾ, ಮತ್ತದು ಗೊತ್ತಿರಲಾರ್ದೆ ಆತನ ठिकाಣ ಸ್ಥಾನ ನಿನಗೆ ಹ್ಯಾಂಗ್ ಗೊತ್ತಾಗಿತ್ತು, ಮುಕ್ತಿ ಸ್ಥಾನ ನಿನಗೆ ಹ್ಯಾಗ ಗೊತ್ತಾಗಿತ್ತು. ಅವನು ಹಾಗೆ ಹೊಲ್ಕೋತು ಹೋಗ್ತಾನೆ. ಹಳೆ ದಾರ, ಹಳೆ ಬಟ್ಟೆ ಅಲ್ಲಿ ಇಲ್ಲಿ ಬಿದ್ದಿದ್ದು ಮಸೆ ಬಟ್ಟೆಗಳು ಇದಕ್ಕೆ ಹಾಕಿ ಏನದು ಹೊಲ್ದದ್ದು. चाल चले जस मई गल गाती बोली बोले गुमाना. ಇಂಥದ್ದೇನದಂದ್ರೆ ಹಳೆ ಕೌದಿ ಹೊತ್ತುಕೊಂಡು ಇವನು ಎದಿ ಉಬ್ಬಿಸಿ ಮತ್ತು ಪ್ರಪಂಚ ಮಾಯಾಮೋಹದಲ್ಲಿ ಆನೆಯೊಂದು ಮದೋನ್ಮತ ಆಗಿ ಹೋಗ್ಬಿಡ್ತಾನೆ. ಅದು ಹಾನಿಗೆ ಹೇಗೆ ಪರ್ವ ಇರುವುದಿಲ್ಲೋ ಮಸ್ತ್ ಆದಂತಹ ಹಾನಿ, ಮದ ಏರಿದ ಹಾನಿಗೆ ಯಾವುದು ಪರ್ವ ಇರುವುದಿಲ್ಲ. ಹಾಗೆ ಇವನಿಗೆ ಏನದಂದ್ರೆ ಮಾಯದ ನಶ ಏರಿ ಯಾವುದೋ ಇವನಿಗೆ ಪರ್ವ ಇಲ್ಲ. ಅವರೇ ಬೋಲಿ ಬೋಲೆ ಗುಮಾನ. ಮಾತಾಡಿದ್ರು ಸಹಿತ ಸರಳಿಲ್ಲ. ಇನ್ನೊಬ್ಬರಿಗೆ ಏನದಂದ್ರೆ ಕೆಡಸೆ, ತನ್ನ ಮಮಕಾರದಿಂದ ಮಾತಾಡುವುದು, ಇನ್ನೊಬ್ಬರಿಗೆ ಕೆಳಗೆ ಮಾಡಿ ಮಾತಾಡುವುದು. ಸರಳವಾದಂತಹದ್ದು ಏನದಂದ್ರೆ ಸೀದಾ ಸಾದ ಮಾತುಗಳು ಇಲ್ಲ. ಯಾವತ್ತು ನೋಡಿದ್ರು ಕೆರಸ್ ಮಾತುಗಳು. ಜಮ್ಮ ಪಕರ್ ಆಖಿರ್ ನರಕ ನಿಸಾನ. ಇಂಥ ಏನದನ್ನ ಮದೋನ್ಮತ್ತ ಸ್ಥಿತಿಯಲ್ಲಿ ಆದರೂ ಸಹಿತನು ಯಮದೂತ ಬಿಡೋದಿಲ್ಲ. ನಿನಗೆ ಒಂದು ದಿವಸ ಅವನು ಹೊತ್ಕೊಂಡು ಹೋಗ್ತಾನೆ. ಕಡೆಗೆ ನಿನಗೆ ಏನೊಂದು ನರಕ ರೂಪವಾದಂತಹ ಅನೇಕ ದುಃಖಗಳು ಭೋಗಿಸಬೇಕಾಗ್ತಾವ. ತದನಂತರ ಏನದು ಅಂದ್ರೆ ಕ್ವಾಣ, ಕತ್ತೆ, ಎತ್ತಾದಿಗಳು, ಅನೇಕ ಶರ್ಪ ಚೇಳಾದಿಗಳು ನೀಚ ಯೋನಿಯಲ್ಲಿ ನಿನಗೆ ಜನ್ಮ ಎತ್ತಬೇಕಾಗ್ತದ. ಪಾನಿ ಕೆ ಸೋಯಿ ಐಸನ್ ಸರ್ ಜೈಗೋ ಸಬ್ ಐಗ ಪರವಾನ. ಏನು ನೀರಿನ ಸೂಜಿನಿಂದ ಹೊಲ್ದಾನೆ. ಅದು ಕೆಲವು ದಿವಸ ನೀರು ನಿಂತು ಕೂಡ್ಲೇನೆ ಅದು ನೀರು ತನ್ನಷ್ಟು ತಾನೇ ಕೊಳಸಿ ಬಿಡ್ತದ. ಅದು ಅದರಂತೆ ಈಗ ನಮ್ಮ ಶರೀರದಲ್ಲಿ ನೀರಿನ ಆಧಾರದ, ಯಾಕಂದ್ರೆ ಒಳಗೆಲ್ಲ ಹಸಿದೆ. ಅದು ಒಂದು ನೀರಿನ ಆಧಾರ ಹೋಯ್ತು ಅಂದ್ರೆ ಹಾಗಾಯ್ತು, ಒಣಗಿಬಿಟ್ಟಿವಿ. ಆ ನೀರಿನ ಸೂಜಿದಿಂದ ಇದು ಹೊಲ್ದಿದ್ದಾರೆ. ದಿನಾಲು ನೀರು ಹಾಕೋತ ಹೋಗೋದ್ರಿಂದ ಈ ಕೌದಿ ಏನಂದ್ರೆ ತಯಾರ. ಒಂದ್ ದಿವಸ ಅದು ನೀರು ಬಂದ್ ಮಾಡಿದ್ರೆ ಹೋಗ್ಬಿಡ್ತದ. सृजनहार बसे घट भीतर तुम कस भरम भुलाना.
ಇನ್ನು ಆ ಹೊಲಿತಕ್ಕಂಥ ಟೇಲರ್ ನಿನ್ನ ಅಂತರದಲ್ಲಿ ಒಳಗೆ ಕೂತಾನ, ನೀನು ಅವನಿಗೆ ಹೇಗೆ ಭ್ರಮವಶಾತವಾಗಿ ಆತನಿಗೆ ಯಾಕೆ ಮಾಡ್ತಿದೀಯ? लौकालों के बिजली तड़पे मेघ उठे घमसाना, कहे कबीर गमीरस बरसे पीवत संत सुजाना. ನೀನು ಆತನಿಗೆ ತಿಳಿಯಬೇಕಾದ್ರೆ ಯಾವತ್ತೂ ನೀನು ಲಕ್ಷ್ಯದಲ್ಲಿ ಲಕ್ಷ್ಯಕ್ಕೆ ನೋಡ್ಕೋತೇ ಇರು. ಅವಾಗ ಏನಾಗ್ತದೆ? ಹೇಗೆ ಮಳೆ ಬರುವುದಕ್ಕಿಂತಲೂ ಮೊದಲಾಗಿ ಮೇಘ ಗರ್ಜನ ಮಾರಾದಿಗಳಾಗ್ತಾವು, ಆ ಪ್ರಕಾರ ನೀನು ಉತ್ತರದಲ್ಲಿ ಎಲ್ಲ ಗರ್ಜನ ಆಗುವುದಕ್ಕೆ ಶುರುವಾಗ್ತದೆ. ಆವಾಗ ನಾನಾಮೃತ ತನ್ನಷ್ಟಕ್ಕೆ ತಾನೇ ಸುರಿಯೋದಕ್ಕೆ ಶುರುವಾಗ್ತದೆ. ನೀನು ಪಾನ ಮಾಡಿ ಮುಕ್ತ ಮಾಡು, ಆವಾಗಿದು ಮಾಯ ಹೋಗ್ತದೆ. ಸುಮ್ಮನೆ ಹೋಗಂದ್ರೆ ಅದು ಹೋಗೋದಲ್ಲ. ಇದೇ लौकालों के बिजली तड़पे मेघ उठे घमसाना, कहे कबीर गमीरस बरसे पीवत संत सुजाना. भजो सतनाम अघोर दीवाना. जल बिन मच्छी क्यों जी पानी में का जीव. ಸದ್ಗುರು ಕಬೀರ್ ಸಾಹೇಬರ ವಾಕ್ಯ. ಪರಮಾತ್ಮನಲ್ಲಿ ವಿರಹ ಮತ್ತು ಪ್ರೇಮ ಇರಲಾರದೆ ನಮ್ಮ ಅಂತರೇ ಪ್ರೇಮ ಜಾಗೃತ ಆಗುವುದಿಲ್ಲ. ಪ್ರೇಮಕ್ಕೆ ಪ್ರೇಮವೇ ಜಾಗೃತ ಮಾಡತಕ್ಕಂಥದ್ದು. ಪ್ರೇಮಕ್ಕೆ ಹಠದಿಂದ ಜಾಗೃತ ಮಾಡ್ಲಿಕ್ಕೆ ಬರೋದಿಲ್ಲ. ಬಾಕಿ ಕೆಲಸ ಎಲ್ಲ ಹಠದಿಂದ ನಾವು ಮಾಡಬಹುದು. ಕರ್ಮಕಾಂಡ, ಉಪಾಸನಾ, ಜಪತಪಾದಿಗಳು ಮತ್ತು ಯೋಗಾದಿಗಳು, ಜ್ಞಾನಾದಿಗಳು, ಜ್ಞಾನ ಬುದ್ಧಿ ವಿಷಯದ, ಯೋಗ ಹಠ ಮತ್ತು ಮನುಷ್ಯನ ವಿಷಯದ, ಕರ್ಮಕಾಂಡಗಳು ಕ್ರಿಯದ ವಿಷಯದ. ಪ್ರೇಮ ಏನಂದ್ರೆ ಇದು ಎಲ್ಲದಕ್ಕಿಂತಲೂ ಬೇರೆ. ಇದು ಜ್ಞಾನಕ್ಕೂ ಸಂಬಂಧ ಇಲ್ಲ. ಮಗು ಏನದಂದ್ರೆ ಚಿಕ್ಕದಿರ್ತದೆ, ಅದಕ್ಕಿನ್ನೂ ಗೊತ್ತು ಸಹ ಇರೋದಿಲ್ಲ. ತಾಯಿ ಪ್ರೇಮನಲ್ಲಿ ತನ್ನಷ್ಟಕ್ಕೆ ತಾನೇ ಆಕರ್ಷಿತ ಆಗಿರ್ತದೆ. ತಾಯಿ ಎತ್ತುಕೊಂಡು ಸುಮ್ಮನೆ ಇರ್ತದೆ, ಮತ್ತೆ ಇನ್ನೊಬ್ಬರು ಯಾರು ಎತ್ತುಕೊಂಡ್ರೆ ಅಳೋದಕ್ಕೆ ಪ್ರಾರಂಭ ಮಾಡ್ತದೆ. ಆ ಪ್ರೇಮಕ್ಕೆ ಯಾರಾದ್ರೂ ಮೊದಲು ಕಲಿಸ್ಯಾರ, ಅದಕ್ಕೆ ಜ್ಞಾನ ಬೇಕಾ, ವೈರಾಗ್ಯ ಬೇಕಾ? ಏನಲ್ಲಿ ವೇದಾದಿಗಳು ಬೇಕಾ? ಆ ಹುಡುಗನಿಗೆ ಬಾಲಕನಿಗೆ ಯಾರು ಕಲಿಸ್ಯಾರ? ಸ್ವಾಭಾವಿಕ ಒಂದು ನಮ್ಮಲ್ಲಿ ಪ್ರೇಮ ಶಕ್ತಿ ಅದ. ಆ ಪ್ರೇಮ ಶಕ್ತಿ ಏನೋದಂದ್ರೆ ನಾವು ಮಾಯದಲ್ಲಿ ಕೂಡಿಸಿ ಅದರ ಸಂಗಡ ಪ್ರೇಮ ಮಾಡ್ತೇವೆ. ಆ ವಸ್ತು ನಾಶಮಾನ ಇರೋದ್ರಿಂದ ನಾವು ನಾಶ ಆಗಿ ಹೋಗ್ತೇವೆ. ಯಾಕೆ? ಯಾವ ವಸ್ತು ಸಂಗಡ ನಮಗೆ ಪ್ರೇಮದ ಆ ವಸ್ತುವೇ ನಾಶದ, ಅದಕ್ಕಾಗಿ ನಾವು ನಾಶ ಆಗಿ ಹೋಗ್ತೇವೆ. ನಮ್ಮ ಅಂತರದಲ್ಲಿ ಯಾವತ್ತೂ ನಿರಂತರ ರೂಪದಿಂದ ವಾಸಿದ್ದಂತಹ ಶಕ್ತಿ ಏನದಂದ್ರೆ ಒಂದು ಪ್ರೇಮದ. ಆ ಪ್ರೇಮಕ್ಕೆ ಜಾಗೃತ ಮಾಡಬೇಕಾದ್ರೆ ಪ್ರೇಮದಿಂದ ಮಾಡಬಹುದು ಹೊರತಾಗಿ ಮತ್ತೆ ಅನ್ನು ಯಾವುದೇ ಜ್ಞಾನದಿಂದ ಸಿಗುವುದಿಲ್ಲ, ಹಠದಿಂದ ಸಿಗುವುದಿಲ್ಲ, ತ್ಯಾಗದಿಂದ ಸಿಗುವುದಿಲ್ಲ, ಎದರಿಂದ ಸಿಗುವುದು. ಅಂತರಿ ಪ್ರೇಮ ಜಾಗೃತ ಮಾಡಬೇಕಾದ್ರೆ ಪ್ರೇಮದಿಂದ ಜಾಗೃತ ಆಗ್ತದೆ. ಅದಕ್ಕೆ ಒಬ್ಬರು ಹೊರಗಿಂದ ಉದಾಹರಣೆ ಕೊಟ್ಟು ಹೇಳ್ತಾರೆ. ವಿರಹಿ ಸ್ತ್ರೀ ತನ್ನ ಪತಿಗೆ ಏನಾದಂದ್ರೆ ಒಂದು ಟಪಾಲ್ ಬರೀತಾರೆ, ಅಂದ್ರೇನು ಪ್ರೇಮ ಸಂದೇಶ ಕಳಿಸ್ತಾರೆ. ಹೌದು, ನಾನು ವಿರಹ ರೂಪವಾದಂತಹ ಸಂದೇಶ ವರ್ತಮಾನ ಕಳಿಸ್ತೀನಿ. ಹೇ ನನ್ನ ಪ್ರೇಮಿ ಪ್ರಿಯೇ ಪತಿಯೇ, ನೀನು ಅದಕ್ಕೆ ಕೇಳು. जल बिन मच्छी क्यों जिए पानी में का जीव. ಈಗ ನನ್ನ ಚಿತ್ತ ಏನದಂದ್ರೆ ಮೀನದ ಪ್ರಕಾರದ, ನಿನ್ನ ಪ್ರೇಮ ಏನದಂದ್ರೆ ನೀರಿನ ಪ್ರಕಾರ.
ಏನದಂದ್ರೆ ನೀರು ಇರಲಾರದೆ ಹೇಗೆ ಜೀವಿಸಬಹುದು ಅದು ನೀನೇ ತಿಳ್ಕೋ. ಈ ಪ್ರಕಾರ ಆ ಪರಮಾತ್ಮನಲ್ಲಿ ಪ್ರೇಮ ಉಂಟಾದ್ರೆ ಪ್ರಪಂಚ ನಮಗೆ ಏನು ಮಾಡ್ತದೆ? ಅಂಥ ನಿಜವಾದಂತಹ ಪ್ರೇಮ ಇರಲಾರದೆ ಇವು ಯಾವ್ಯಾವ ಪ್ರೇಮಗಳು ನಮ್ಮ ಹೃದಯಕ್ಕೆ ಎಳಿತಾವೆ. ಇಂಥ ಸತ್ಯವಾದಂತಹ ಪ್ರೇಮ ನಿನ್ನ ಹೃದಯದಲ್ಲಿ ಜಾಗೃತ ಆದರೆ ಪ್ರಪಂಚದ ಪ್ರೇಮಗಳು ಏನು ಮಾಡೋದಿಲ್ಲ. ಅವು ಇದೇ ಮತ್ತೇನಂತಾರೆ, ಅಂಥ ವಿರಹ ರೂಪವಾದಂಥ ಬೆಂಕಿ ಶರೀರದಲ್ಲಿ ತಪ್ಪಾದ ಕಾಲದಲ್ಲಿ ಶರೀರ ಕ್ಷೀಣ ಕ್ರಶೆ ಏನದನ್ನು ಬರೀ ಎನ್ಕಿ ಸಹಿತನು ಉಳಿಯಬಹುದು. ಅದು ಯಾರಿಗೆ ಮತ್ತೆ ಇನ್ನೊಬ್ಬರಿಗೆ ನಕ್ಕಲು ಮಾಡ್ಲಿಕ್ಕೆ ಬರೋದಿಲ್ಲ. ಹೊರಗೆ ಸಾಧುಗಳ ನಕ್ಕಲು ನಾವು ಬೇಕಾದಷ್ಟು ಮಾಡಬಹುದು, ವಿರೋಧಿಗಳ ನಕ್ಕಲು ಮಾಡ್ಲಿಕ್ಕೆ ಬರೋದಿಲ್ಲ. ಸಾಧುಗಳ ನಕ್ಕಲು ಅವರು ಸಾಧುಗಳು ಏನೋ ಮಹಾನ್ಯರು ಜಡಿ ಬೆಳೆಸಿರ್ತಾರೆ, ಇವನು ಬೆಳೆಸ್ಬೋದು. ಅವರು ಬಟ್ಟೆ ಬಣ್ಣ ಕೊಟ್ಟಿರ್ತಾರೆ, ಇವನು ಕೊಡಬಹುದು. ನೀವೆಂತ ನೀವೆಲ್ಲ ಭೂತಿ ಬಡ್ಕೊಂಡಿರ್ತಾರೆ, ಈತನು ಬಡ್ಕೋಬಹುದು. ಪರಂತು ಅದು ವಿರಹ ಯಾರು ಮಾಡ್ಯ ನೀನು? ಆ ವಿರಹ ಕಲ್ತ್ರು ಬರ್ತದ? ನೀನು ಇನ್ನೊಬ್ರಿಗೆ ನಕ್ಕಲ್ ಮಾಡಿದ್ರೆ ಬರ್ತದ? ಬರಲ್ಲ. ಗುರು ನಾನಕರಿಗೆ ತೀವ್ರ ವಿರಹ ಇದ್ದ ಕಾಲದಲ್ಲಿ ನೀಯಂತ ನೀವೆಲ್ಲ ಕೃಷ್ಯವಾಗಿ ಬರೀ ಎಂತೂ ಉಳಿದು ಅವರ ತಂದೆ ಎಲ್ಲೆಲ್ಲಿಗೂ ರಾಜ್ಯ ವೈದ್ಯರಿಗೆ ತಂದು ನಾಡಿ ಪರೀಕ್ಷೆ ಮಾಡಿ ಔಷಧಾದಿಗಳು ಕೂಡಿಸಿ ಏನೇನು ಮಾಡ್ದ. ಅಂತೂ ಈ ಕಾಯಿಲೆಗೆ ತೆಗೆಯವ್ರು ಯಾರು? ಅವಾಗ ಒಂದು ದಿವಸ ಏನಾದ್ರು ಒಂದು ಒಳ್ಳೆಯ ಹೆಸರಾದಂಥ ವೈದ್ಯನಿಗೆ ಕರೆಸಿ ಆತನ ಮುಂದೆ ಕೂಡಿಸಿದರು. ಈತನ ಔಷಧ ವೈದ್ಯರ ಉಪಚಾರ ನೋಡಿ ಬೇಜಾರ್ಪಟ್ಟಿದ್ರು. ಆವಾಗ ಗುರು ನಾನಕರು ಏನಂತಾರೆ ಆ ವೈದ್ಯನಿಗೆ, ಹೇ ವೈದ್ಯ, ನಿನ್ನ ಕಾಯಿಲೆ ನಿನಗೇ ಗೊತ್ತಿಲ್ಲ, ಇನ್ನೊಬ್ಬರಿಗೆ ನೀನು ಔಷಧ ಕೊಡ್ತೀವಿ, ಸುಮ್ಮನೆ ಹೋಗುವ. ಆ ಹೇಳಿದ್ರೆ ತಂದೆಗೆ ಭಾಳ ಸಿಟ್ಟು ಬಂತು. ನಾನು ಎಲ್ಲೆಲ್ಲಿದು ಖರ್ಚು ಮಾಡಿ ಇವರಿಗೆ ಏನಾದ್ರು ತರ್ತೀನಿ, ಇವನು ಔಷಧ ಸಹಿತ ತಗೊಳ್ಳುವುದಕ್ಕೆ ಏನದಂದ್ರೆ ರಾಜಿ ಇಲ್ಲ, ಈತನಿಗೆ ಮನೆವರೆಗೆ ಹಾಕಿಬಿಡ್ತೀನಿ ಅಂತ ಮನೆಯಿಂದ ಹಾಕಲಾಸ್ಬಿಟ್ಟ. ಇವ್ರಿಗೆ ಅದು ಏನು ಪರ್ವ, ಶರೀರದೇ ಪರ್ವ ಇಲ್ಲ ಅಂದ್ರೆ ಮನೆದೇನು ಪರ್ವ. ಎಲ್ಲೇ ಹೋಗಿ ನಿಂತರು. ಗುರು ನಾನಕ ದೇವರು ತಂಗಿದ್ರು. ಅವರು ಇವರ ರಹಸ್ಯಕ್ಕೆ ತಿಳಿತಿದ್ರು, ಇವ್ರು ಯಾರು ಅನ್ನೋದು ಅವ್ರು ಗೊತ್ತು ಮಾಡ್ಕೊಂಡಿದ್ರು. ಸೀದಾ ತನ್ನ ಮನೆಗೆ ಕರ್ಕೊಂಡು ಹೋಗಿ ತನ್ನ ಮನೆಯಲ್ಲಿ ಇಟ್ಕೊಂಡ್ಬಿಟ್ರು. ಹಾಗೆ ವಿರಹ ಏನದು ಅಂದ್ರೆ ಬೇರೆ ಅದು. ಇವ್ರು ನಾವು ಮಾತುಕತೆ ಜ್ಞಾನ ವಿಚಾರ ಇದು ಬೇರೆ. ಖುಷಿ ಹೊರಬೇಕು ಅತ್ತ ಹೋಗಿ ದೂರು ಜೀ ಯಾವ ವೇಳೆಯಲ್ಲಿ ವಿರಹ ರೂಪವಾದಂಥ ಬೆಂಕಿ ಈತನ ಹೃದಯದಲ್ಲಿ ಏನದಂದ್ರೆ ಎದ್ದಿತು ಅಥವಾ ತಗಲ್ತು ಹೃದಯಕ್ಕಂದ್ರೆ ಶರೀರ ಎಲ್ಲ ಸುನ್ನಾಗಿ ಸತ್ತು ನನಗೆ ಪ್ರಕಾರ ಆಗ್ತಾನೆ. ಮೌತ್ ಢೂಂಢ ಜಾಯೆ, ಮರಣ ಏನದಂದ್ರೆ ಹುಡುಕ್ಯಾಡಿ ಹೋಗ್ತದೆ. ಅಷ್ಟು ಶರೀರ ಕ್ರಶ್ ಆಗಿರ್ತದೆ. ಮರಣ ಈತನಿಗೆ ಹುಡುಕುವುದಕ್ಕೆ ಬರ್ತದೆ, ನಾನು ಎತ್ಕೊಂಡು ಹೋಗ್ಲೇನು ಅಂತ. ಈತನ ಸಿಗೋದಿಲ್ಲ ಅದ್ರ ಕೈಗೆ, ಯಾಕೆ ಈತನ ಬೇರೆ ಕಡೆ ಇರ್ತಾನೆ. ಶರೀರ ಕ್ರಶ್ ಆಗಿರ್ತದೆ ಅಷ್ಟೇ. ಜೇ ಹಾಗೊಂದು ಯಾವುದ ಕೆರೆ ಬೆಂಕಿ ಹತ್ತಿದ್ರೆ ನೀರು ಹಾಕಿ ಆರಿಸಬೇಕು. ಅದರಂತೆ ನಾನು ವಿರಹ ರೂಪವಾದಂತಹ ಬೆಂಕಿಯಲ್ಲಿ ಸುಡುವುದು ನೋಡಿ ನನ್ನ ಪತಿ ರೂಪವಾದಂತಹ ಪರಮಾತ್ಮನು ಬಂದು
ಪ್ರೇಮ ರೂಪವಾದಂತಹ ನೀರಿನಿಂದ ನನ್ನ ವಿರಹ ರೂಪವಾದಂತಹ ಬೆಂಕಿ ಆರಿಸಿಬಿಟ್ಟ. ಜೈ आंखियों तो झई पड़ी पंख निगार निगार जिभ्या तो चला पड़ा नाम पुकार पुकार. ಏನಂತ ಹೇ ಪರಮಾತ್ಮನೆ, ನಿನ್ನ ಮಾರ್ಗ ಪ್ರತೀಕ್ಷೆ ಮಾಡಿ ಮಾಡಿ ನನ್ನ ಕಣ್ಣ ಮೇಲೆ ಪರೆ ಬಂದು ಮತ್ತು ನಿನ್ನ ನಾಮಸ್ಮರಣೆ ಮಾಡಿ ಮಾಡಿ ನನ್ನ ನಾಲಿಗೆ ಮೇಲೆ ಗುರುಗಳು ಎದ್ದು ಶಲ್ತ ಹೋಯಿತು ನಾಲಿಗೆ. ಜೈ नैनन तो जलाइया रात बड़े निस्बात पापीगा जो प्यू प्यू रहती पिया मिलन की आस. ಈಗ ನನ್ನ ಕಣ್ಣುಗಳು ನಿನ್ನ ಪ್ರೇಮಾಶ್ರು ಸುರಿಸುವ ಕಾಲಕ್ಕೆ ಒಂದು ಜಾಗದಲ್ಲಿ ಎಲ್ಲಿಯಾದ್ರೂ ಜಲಿ ತನ್ನಷ್ಟಕ್ಕೆ ತಾನೇ ಹೇಗೆ ಹರಿತಿರ್ತದೋ ಆ ಪ್ರಕಾರ ನನ್ನ ಕಣ್ಣೊಂದು ಪ್ರೇಮಾಶ್ರು ಹರಿತಾವೆ. ನನ್ನ ಚಿತ್ತ ಯಾವತ್ತೂ ಚಾತ್ರಕ ಪಕ್ಷಿ ಏನಂದ್ರೆ ಸ್ವಾತಿ ನಕ್ಷತ್ರಕ್ಕಾಗಿ ಹೇಗೆ ರಿಟರ್ನ್ ಮಾಡ್ತದೋ ಆ ಪ್ರಕಾರ ನನ್ನ ಚಿತ್ತ ನಿನ್ನೆಲೆ ಕೂಡ್ಯದ. ಈ ಪ್ರಕಾರ ನೀನು ಆ ಪರಮಾತ್ಮನ ನಾಮದಲ್ಲಿ, ಪರಮಾತ್ಮನ ಸ್ವರೂಪದಲ್ಲಿ, ಪರಮಾತ್ಮನ ಪ್ರೇಮದಲ್ಲಿ ಕೂಡಿದಾಗ ಇದು ಪ್ರಪಂಚ ಬಿಡ್ತದ ಹೊರತಾಗಿ ಸಾಧಾರಣ ಮಟ್ಟಿಗೆ ಏನೋ ಬಿಡೋದ್ರೆ ಯಾಕೆ ಅದು ಒಳಗದಲ್ಲ. ಒಳಗೆ ಇಂಥ ಪ್ರೇಮಾಗ್ನಿ ಜಾಗೃತ ಆಯ್ತು ಅಂದ್ರೆ ಅವಾಗ ಮಾತ್ರ ಇದು ಪ್ರಪಂಚದ ಪ್ರೇಮ ಹೋಗ್ತದೆ. ಇಲ್ಲಿದ್ದ ಸುಮ್ಮನೆ ಮ್ಯಾಗ ಮಾಡಿದ್ರೆ ಏನಾಗುತ್ತೆ. नैनन तो जलाइया रात बड़े निस्बात पापीगा जो प्यू प्यू रहती पिया मिलन की आस. विरह बड़ो बैरी भयो किरदा दरे नादीर सूरत सने ही ना मिले सब लग मिटे ना पीर. ಮತ್ತೇನಂತಾಳೆ, ವಿರಹ ನನಗೊಂದು ಮಹಾಶತ್ರು ಆಗ್ಯದ. ಅಂಥ ವಿರಹ ಇರುವುದರಿಂದ ನನ್ನ ಹೃದಯದಲ್ಲಿ ಧೈರ್ಯ ಇಲ್ಲ. ಯಾವತ್ತೂ ಅವು ಧೈರ್ಯ ನೀನು ಯಾವಾಗ ಸಿಕ್ಕಿ, ನಿನ್ನ ಸ್ವರೂಪ ನಾನು ಯಾವಾಗ ನೋಡ್ಲಿ, ನಿನ್ನ ದರ್ಶನ ಯಾವಾಗ ಮಾಡ್ಲಿ ಅನ್ನತಕ್ಕಂಥದ್ದು ಇದೇ ಒಂದು ನನ್ನ ಹೃದಯದಲ್ಲಿ. ಅವರೇ पंख निहार निहार पापीगा जो प्यू प्यू रहते पिया मिलन की आस. विरह बड़ो बैरी भयो किरदा दरे नादीर सूरत सने ही ना मिले सब लग मिटे ना पीर. ಎಲ್ಲಿಯವರೆಗೂ ನನ್ನ ಚಿತ್ತ ಎದಕ್ಕಾಗಿ ಏನದೊಂದು ತಳಮಳಗೊಳ್ತದೋ ಆದ್ರೆ ಸ್ವಾಮಿ ನನಗೆ ಎಲ್ಲಿವರೆಗೂ ಸಿಗುವುದಿಲ್ಲ ಅಂದ್ರೆ ಅಲ್ಲಿವರೆಗೂ ನಂದಿದು ಬೇಡುವಿಕೆ ಮತ್ತು ವಿರಹ ದೂರ ಆಗೋದಿಲ್ಲ. ಜೈ बिरहिन वो भी पंथ से पंथ ने पूछे भाई एक सबक कहूँ पीवे का कब्र मिलेंगे आए. ತೀವ್ರ ವಿರಹ ಆಗಿ ಮನೆ ಮಾರಾದಿಗಳ ಬಿಟ್ಟು ಮಧ್ಯ ಸರ್ಕಲ್ದಲ್ಲಿ ಬಂದು ನಿಂತಳು. ಏನು ಆ ಪತಿ ಮಾರ್ಗ ಪ್ರತೀಕ್ಷೆ ಮಾಡುವುದಕ್ಕೆ ಅಥವಾ ಪ್ರೇಮಿ ರೂಪವಾದಂತಹ ಪರಮಾತ್ಮನಿಗೆ ಕೂಡುವುದಕ್ಕಾಗಿ ಮಧ್ಯ ಸರ್ಕಲ್ದಲ್ಲಿ ಬಂದು ನಿಂತಳು. ನಿಂತು ವಿಚಾರ ಮಾಡ್ತಾರೆ, ಯಾರಾದರೂ ಪ್ರೇಮಿ ಪುರುಷರು ಆ ಪ್ರೇಮಿಗೆ ಕೂಡಿದವರಿದ್ರೆ ನನಗಾದರೂ ಸಹಿತ ಆ ಮಾರ್ಗ ತೋರಿಸ್ತಾರೆ ಏನು ಅಂತ ಹೇಳಿ ಮಧ್ಯ ಸರ್ಕಲ್ದಲ್ಲಿ ಬಂದು ನಿಂತು ಅವರು बिरहिन वो भी पंथ से पंथ ने पूछे दाए ಅಲ್ಲಿ ಮಾರ್ಗಸ್ಥರಿಗೆ ಕೇಳ್ತಾರೆ, ಜೈ एक सबक कहूँ पीवे का कब्र मिलेंगे आए. ಒಂದೇ ಒಂದು ಮಾತು ಹೇಳ್ರಿ, ಅದೇನು, ನನ್ನ ಪತಿ ನನಗೆ ಎಂದು ಸಿಕ್ಕಾನು, ಮತ್ತಿನ್ನೊಂದು ಮಾತು ಬೇಕಾಗಿಲ್ಲ. ಜೈ बहुत दिन की जोबते रटत तुम्हारो नाम
ಬಹುಕಾಲದಿಂದ ನಾನು ನಿನ್ನ ಮಾರ್ಗ ಪ್ರತೀಕ್ಷೆ ಮಾಡ್ತೀನಿ, ರಾತ್ರಿ ನಿನ್ನ ನಾಮಸ್ಮರಣೆ ರಚನ ಮಾಡ್ತೀನಿ. नाम है जीव तरसे पिव मिलन को मन नाही विश्राम. ನನ್ನ ಜೀವೇನದಂದ್ರೆ ಯಾವತ್ತೂ ನಿನಗೆ ಕೂಡುವುದಕ್ಕಾಗಿ ಬಹಳ ವ್ಯಥೆ ಪಡ್ತದ, ಮತ್ತೆ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಯಾವಾಗ ಸಿಕ್ಕಿ ಯಾವಾಗ ನೋಡಿ ಅನ್ನೋದು ಒಂದೇ. विरह भुवंदम तन दसा मंत्र लागे कोली. ಅಂಥ ವಿಹಂಗ ರೂಪವಾದಂಥದ್ದು ನನ್ನ ಶರೀರಕ್ಕೆ ಶರ್ತ್ ಕಚ್ಚದ. ಇದಕ್ಕೆ ಯಾವ ಮಂತ್ರನೂ ನಡೆಯಲ್ಲ. नाम वियोगी ना जिए जिए तो बाविरा कोई. ಇಂಥ ನಾಮದ ವಿಯೋಗಿ ಮತ್ತು ಪ್ರೇಮಿ ಜನರು ಏನದಂದ್ರೆ ಅವರು ಜೀವಕ್ಕೆ ಇರೋದೇ ಕಷ್ಟ, ಸತ್ತೇ ಹೋಗಬೇಕು, ಮತ್ತು ಜೀವದಲ್ಲಿ ಇದ್ರೆ ಹುಚ್ಚರಾಗಿರ್ಬೇಕು. ಇಂಥದ್ದೇನದಂದ್ರೆ ಆ ಪರಮಾತ್ಮನ ವಿರಹ. विरह भुवंदम पैचिके किया कलेजे घाव. विरहिन अंग न मोड़ गए जो भावे त्यों खाव. ವಿರಹ ರೂಪವಾದಂತಹ ಶರ್ಪ ನನ್ನ ಎದಿಗುಂಡಿಗೆಯಲ್ಲಿ ಕೂತು ಯಾವತ್ತೂ ಕಚ್ಚುತ್ತದೆ. ಮತ್ತು ಪ್ರೇಮಿ ವಿರಹ ಆದಂಥವ್ರು ಏನಂತಾರೆ, ನೀನು ಬೇಕಾದಷ್ಟು ಖರ್ಚು, ನಾನು ಅದ್ರದ್ದು ಪರ್ವ ಮಾಡಲಾರ್ದೆ, ನಾನು ಅದಕ್ಕೆ ವ್ಯಥೆ ದುಃಖ ಅಂತ ಕಷ್ಟ ಅಂತ ತಿಳಿಲಾರ್ದೆ ನಾನು ಬೇಪರ್ವಾಯದಲ್ಲಿ ಇರ್ತೀನಿ, ನೀನು ಬೇಕಾದಂಗೆ ಖರ್ಚು. विरह पीव पठाइया तग साधु परमोद. ಆ ವಿರಹ ರೂಪವಾದಂತಹ ಶಕ್ತಿ ಯಾರಿಗೆ ಕಳಿಸಾನ ಪರಮಾತ್ಮನು? ನೀನು ಸಾಧುಗಳಿಗೆ ಹೋಗಿ ತಿಳಿಸಿದವು. ಬಾಕಿ ಇನ್ನೊಬ್ಬರಿಗೆ ಈ ವಿರಹ ಬಂದಿತ್ತು ಯಾಕೆ? ಬಂದ್ರು ಅವ್ರ ಹತ್ರ ತಗೋತಾರೆ ಯಾಕೆ? ಹೋಗ್ಲದ ಪೀಡಿ ನಮ್ಗೆ ಯಾಕೆ ಬೇಕು? ಅವ್ರಲ್ಲ विरह पीव पठाइया तग साधु परमोद. जागट ताला बेरिया ताको लावो शोध. ಯಾವ ಘಟ್ಟದಲ್ಲಿ ಆ ಶಕ್ತಿ ಪ್ರಗಟದು ವಿರಹ ಅಂಥವ್ರಿಗೆ ಶೋಧನೆ ಮಾಡಿ ನೀನು ನನ್ನ ಕಡೆ ತಗೊಳ್ಳುದ ಅಂತ ಹೇಳಿ ಆ ಪರಮಾತ್ಮನೇ ವಿರಹ ರೂಪವಾದಂತಹ ಶಕ್ತಿ ಸಾಧುಗಳಲ್ಲಿ ಕೊಟ್ಟು ಕಳಿಸ್ಯಾನ. कबीर सुंदरियो कहे सुनिए कंठ सुजान. वेद मिलो तुम्हारी के नहीं तो तजगो प्राण. ಕಡೆಗೊಂದೇನದಂದ್ರೆ ಟಪಾಲು ಬರೀತ, ಹೇ ಪತಿ ಇದು ಕರೆ ಟಪಾಲು, ಈ ಪತ್ರ ನೋಡಿ ತತ್ಕಾಲ ಬಂದು ನೀನು ಭೇಟಿಯಾದರೆ ಒಳ್ಳೇದು. ಮುಂದೇನದಂದ್ರೆ ನೀನು ನನಗೆ ಜೀವನದಲ್ಲಿ ನೋಡ್ಲಿಕ್ಕಿಲ್ಲ. ಅಲ್ಲೇ ಕೊಡು. के बिरहिन को मीच दे के आबा दिखलाए. ಮತ್ತೇನಂತಾಳೆ, ಇಂದ್ರೆ ನನಗೆ ಕೊಲೆ ಬಿಡು ಒಂದು, ಇಂದ್ರೆ ನನಗೆ ದರ್ಶನ ಕೊಡುವ ಒಂದು, ಎಲ್ಲದೊಂದು ಮಾಡು. आज पर का दाजना मुंह पे चढ़ाना जाए. ಎಂಟು ಝಾವ ಈ ವಿರಹದ ರೂಪವಾದಂತಹ ಬೆಂಕಿಯಲ್ಲಿ ಸುಡುವುದು ನನ್ನಿಂದ ಸಹನ ಆಗುವುದು ಆಗಲಾರದು. ತನುಗನುವಾಯಿತ್ತು ಮನನುವಾಯಿತ್ತು ಪ್ರಾಣಗನುವಾಯಿತ್ತು ಮುನಿದು ಬಾರದ ಪರಿಯನ್ನೆಂತು ಹೇಳ. ಎನ್ನ ಪ್ರಾಣ ತಂದು ಎನ್ನ ಮನಕ್ಕೆ ಮನವಾಗಿ ನಿಂದ ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನನ ಕಾಣದೊಡೆ ಆನೆಂತು ಬದುಕುವೆ ನೋವ. ವಿರಜಕ ಮಂಡಲ ಕರೆ
ಮತ್ತೆ ಅಂತಾಳೆ, ವಿರಹ ರೂಪವಾದಂಥ ಕಮಂಡಲ್ ನಾನು ಕೈಯಲ್ಲಿ ತಗೊಂಡು ವೈರಾಗ್ಯ ರೂಪವಾದಂಥವು ಎರಡು ನೇತ್ರ ನನ್ನ ಜೀ मांगो दरस मधु करी सके रगे दिन रहने ಆ ಪರಮಾತ್ಮನ ಬಾಗಿಲದಲ್ಲಿ ನಾನು ಭಿಕ್ಷ ಬೇಡ್ತೀನಿ. ಅಂದ್ರೆ ಏನು? ಪ್ರೇಮದ ಭಿಕ್ಷ. ನೀನೇನಂದ್ರೆ ನನ್ನ ನೇತ್ರಕ್ಕೆ ಪ್ರೇಮದ್ದೇನ ದರ್ಶನ ಕೊಡು, ಇದು ಒಂದೇ ಭಿಕ್ಷ. ಜೈ यस तनिका दिवला करो बाती मेरो जीव लोग सिंचो तेल जाओ कब मुख देखो पीव ಮತ್ತೆ ಇಂತಾಳೆ, ಈ ಶರೀರದ ಒಂದು ಪಣತಿ ಮಾಡ್ತೀನಿ. ಮತ್ತೆ बाती मेरो जीव लोग सिंचे तेल जो कब मुख देखो जी ಅವ್ರು यस तनिका दिवला करो बाती मेरो जीव ಶರೀರದೊಂದು ಏನದಂದ್ರೆ ಪಣತಿ ಮಾಡಿ ನನ್ನ ಜೀವ ರೂಪವಾದಂತಹದ್ದು ಒಂದು ಬತ್ತಿ ಮಾಡಿ ಜೈ लोग सिंचो तेल जो सब मुख देखो पीव ನನ್ನ ರಕ್ತ ಏನದಂದ್ರೆ ಅದೇ ಎಣ್ಣೆ ಮಾಡಿ ಉರಿವಿ, ಆ ಬೆಳಕಿನಲ್ಲಿ ನಿನಗೆ ನಾನು ನೋಡ್ತೀನಿ. ಜೈ कबीर कसना दूर करे रोने से करतीत ಅದಕ್ಕೇನಂತಾರೆ ಕಿ ನೀನು ನಗೋದೆಲ್ಲ ಬಿಟ್ಬಿಡು. ನಮ್ಮ ಕನ್ನಡದಲ್ಲಿ ಒಂದು ದೊಡ್ಡ ಗಾದೆ, ನಗು ನಾಬಲ್ ಗಾಯಿ, ನಾಲ್ಕು ಬಟ್ಟು ಗಾಯಿ ಮಾಡ್ತದ ನಗು ಅಂತ. ಹಾಗೆ ಪ್ರಪಂಚದ ಸಂತೋಷದಲ್ಲಿ ನಗೋದೆಲ್ಲ ಬಿಟ್ಬಿಡು, ಮತ್ತೇನ್ ಮಾಡು, ಅಳುವುದು ನೀನು ಕಲಿ. ಎಲ್ಲಿವರೆಗೂ ನಿನಗೆ ಅಳುವು ಬರೋದಿಲ್ಲ ಅಲ್ಲಿವರೆಗೂ ನೀವು ಒಳಗಿನ ಪ್ರೇಮಿ ಪುರುಷನ ಜಾಗೃತ ಆಗುವುದಿಲ್ಲ. ಹೌದು. कबीर कसना दूर करे रोने से करतीत बिनु के पाइए प्रेम प्यारा मीत ನೀನು ಅಳದೇ ಇದ್ರೆ ಆ ಪ್ರೇಮಿ ಪುರುಷನ್ ನಿನಗೆ ಯಾಕೆ ಸಿಕ್ಕಾನ? ನಾವು ಪ್ರಪಂಚಕ್ಕಾಗಿ ಎಷ್ಟೋ ಅಳ್ತೇವೆ, ಆ ಪ್ರಪಂಚದ ಸಾಮಗ್ರಿ ಸಿಗೋದು ಕಷ್ಟ. ಇನ್ನು ಪರಮಾತ್ಮನಾಗಿ ಅಳದೇ ಇದ್ರೆ ನಕ್ಕೋತೇನು 3 ಹೊತ್ತು ಏಟ್ ಹಾಕಿ ಪರಮಾತ್ಮ ಸಿಗಬೇಕಾದ್ರೆ ಎಲ್ಲರೂ ಅಲ್ಲೇ ಹೋಗ್ಬೇಕಾಗಿತ್ತು. ना बिसरे रो पर घट जाए ಅಂದ್ರೆ ಏನಂತಾರೆ, ನಗತಿನೇ ಒಳಗ ದುಃಖ ಮರೆಯೋದಿಲ್ಲ, ಅಳತಿನೇ ನಂದು ಇದ್ದಷ್ಟು ಶಕ್ತಿ ಎಲ್ಲ ಹೋಗ್ತದೆ. ಜೈ मन ही माही बिसुरना ಏನು ನಕ್ಕು ಪತಿ ಎಂದು ಸಿಕ್ಕಿಲ್ಲ. ಯಾರು ಕೂಡ್ಯಾರಂದ್ರೆ ಅವ್ರು 10 ಕೋಟಿ ಹೋಗಿ ಪತಿ ಕೂಡ್ಯಾರ. ಜೈ हंसी खेले पिए मेरे तो कौन दुहा जिन हो ಏನು ಹೀಗೆ ನಕ್ಕು ಕುಣಿದಾಡಿ ಆ ಪತಿ ಸಿಗ್ತಿದ್ರೆ ಇನ್ನೊಬ್ರು ಏನದ ವಿಧವ ಯಾಕಿರ್ತಿದ್ರು? ಆತನ ಹತ್ತೇ ಸಿಗ್ತಾನೆ. ಅಂದ್ರೆ ಅಳದಂದ್ರೆ ಇದು ಅಲ್ಲ, ಬಿಸಕಲ್ಲಿನ ಪದ ಆಡೋದು ಅವು ಅಲ್ಲ. ಎಲ್ಲ ಸಂಸಾರ ಎಲ್ಲ ಸುಖರೂಪದ ಹಾಗೆ ಅವರು ಶೋಭೆ. ಹಗಲತ್ತು 3-4 ವೇಳೆ ಏಟ್ ಹಾಕೋದು, ರಾತ್ರಿಗೆ ಆರಾಮ್ ಸಂಗಡ ಮಲ್ಕೊಳ್ಳೋದು. ಪರಮಾತ್ಮ ನೀನು ಎಂಥದ್ದು ಕೊಟ್ಟಿದೀಯ, ಅವರಿಗೆ ಇಂಥ ಸುಖ ಕೊಟ್ಟಿದಿ, ದಾಸರಿಗೆ ಎಂಥದ್ದು ಕೊಟ್ಟಿದಿ. ಜಾಗೆ ಅವರು ರೋವೆ ಯಾವತ್ತು ಏನದಂದ್ರೆ ಎಚ್ಚರಿಕಿರುವುದು, ನಿನ್ನ ಪ್ರೇಮದಲ್ಲಿ ಅಳುವುದು. ನಿನ್ನ ದಾಸರಿಗೆ ಭಕ್ತರಿಗೆ ಇಂಥದ್ದು ಕೊಟ್ಟಿದೆ. ಈ ಸಂಸಾರಿಗೆ ಜನರಿಗೆ ಏನು ಕೊಟ್ಟಿದೆ ಅಂದ್ರೆ 3 ಹೊತ್ತು ಏಟ್ ಹಾಕೋದು, ಮಲ್ಕೊಳ್ಳೋದು, ಅವ್ರಿಗೆ ಇಂಥ ಸುಖ ಕೊಟ್ಟಿದೆ. ಅವ್ರಿಗೆ सुखिया सब संसार
ಸಾರಿಗೆ ಕಾಳ